ಚಕಿತಗಳು ಬೇಕಾದ್ರೂ ಎದುರಾಗಬಹುದೆಂಬ ಮಾತಿಗೆ ಆ ಹುಡುಗನಿಂದ ಎದುರಾಗುತ್ತಿರುವ ಊಹೆಗೂ ನಿಲುಕದ ಅಚ್ಚರಿಗಳೇ ಸಾಕ್ಷಿ. ಅಂತಹ ಅಚ್ಚರಿಗಳ ಮುಂದುವರಿದ ಭಾಗವೇ ನಮ್ಮ ಇಂದಿನ ಹೀಗೂ ಉಂಟೆ. ಅದು 250 ಕೋಟಿಗಳ ವ್ಯವಹಾರ. ಅಂತಹ ವ್ಯವಹಾರ ಏಕಾಏಕಿ ನಿಂತು ಹೋಯಿತು. ಹಣ ಹಾಕಿದ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಲು ಮುಂದಾದ ನಂತರ ಆಗಿದ್ದೇನು? ಅವರು ಬೆಂಗಳೂರಿನ ಪ್ರತಿಷ್ಠಿತ ಉದ್ಯಮಿಗಳಲ್ಲೊಬ್ಬರು. ಅವರ ಹೆಸರು ಅಮೀನ್ ಸಾಬ್. ಓದಿದ್ದು ಕೇವಲ 4ನೇ ತರಗತಿಯಾದರೂ ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ಚೆನ್ನಾಗಿ ಬಾಳಬೇಕು, 100 ಜನರಿಗೆ ಕೆಲಸ ಕೊಡುವಂತಹ ಕಂಪನಿಯನ್ನ ಕಟ್ಟಬೇಕೆಂಬ ಛಲದಿಂದ ಹಗಲಿರುಳು ದುಡಿದ ಅಮೀನ್ ಸಾಬ್ ಕೊನೆಗೂ ಸಾಧಿಸಿಬಿಟ್ಟರು. ಒಂದು ಸಂಸ್ಥೆಯನ್ನು ಕಟ್ಟಿದ್ರು. 150 ಜನರಿಗೆ ಕೆಲಸವನ್ನು ಕೊಟ್ಟರು. ನನ್ನ ಹತ್ರ 150 ಜನ ಇದ್ದರು. ನಾನು 4ನೇ ಸ್ಟ್ಯಾಂಡರ್ಡ್ ಓದಿದ್ದು. 100 ಜನರಿಗೆ ಕೆಲಸ ಕೊಟ್ಟು ರಿಯಲ್ ಎಸ್ಟೇಟ್ ಉದ್ಯಮವನ್ನ ನಡೆಸಿಕೊಂಡು ಹೋಗಲು ನಿಂತ ಅಮೀನ್ ಸಾಬ್ ರವರಿಗೆ ಒಂದು ವಿಚಿತ್ರ ಎದುರಾಯಿತು. ಆ ವಿಚಿತ್ರವೇ ಲೇಔಟ್ ಮಾಡಲು ಆ ಒಂದು ಭೂಮಿಗೆ ಕೈ ಹಾಕಿದ್ದು. ಅಲ್ಲಿ ನಾನಾ ರೀತಿಯ ಅಡೆತಡೆಗಳು ಎದುರಾಗಿದ್ದು. ಏನೇ ಮಾಡಿದ್ರೂ ಸಮಸ್ಯೆ ಬಗೆಹರಿಯದಂತಾಗಿದ್ದು. ಒಟ್ಟು 250 ಕೋಟಿಗಳ ವ್ಯವಹಾರ ನಿಂತು ಹೋಗಿದ್ದು. ನಂದು ಆಲ್ಮೋಸ್ಟ್ ಒಂದು 250 ಕೋಟಿ ಬಿಸ್ನೆಸ್ ಸ್ಟಾರ್ಟ್. 250 ಕೋಟಿಗಳ ವ್ಯವಹಾರಕ್ಕೆ ತಡೆಯಾದ ನಂತರ, ನಿಂತು ಹೋದ ನಂತರ ದಿನದಿಂದ ದಿನಕ್ಕೆ ಸಮಸ್ಯೆಗಳು ಹೆಚ್ಚಲು ನಿಂತವ. ಅಮೀನ್ ಸಾಬ್ರ ತಲೆಗೆ ಒಂದು ವಿಚಾರವು ಬರಲಾರಂಭಿಸಿತು. ಆ ವಿಚಾರವೇ ಆತ್ಮಹತ್ಯೆಯೇ ಪರಿಹಾರವೆಂಬುದು. ಬೆಂಗಳೂರಿನ ಅಮೀನ್ ಸಾಬ್ರ 250 ಕೋಟಿಗಳ ರಿಯಲ್ ಎಸ್ಟೇಟ್ ವ್ಯವಹಾರವು ನಿಂತು ಹೋದ ನಂತರ, ಆತ್ಮಹತ್ಯೆಗೆ ಯೋಚಿಸಲು ನಿಂತ ನಂತರ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಕಾಲೇಜಿನಲ್ಲಿ ವಿಚಿತ್ರವಾಗಿ ವರ್ತಿಸಲು ನಿಂತ ಆ ಹುಡುಗ. ಒಂದು ಮಾಹಿತಿಯನ್ನು ಆಧರಿಸಿ ಅಮೀನ್ ಸಾಬ್ರವರು ಆ ಹುಡುಗನಿರುವಲ್ಲಿಗೆ ಹೋದಾಗ 250 ಕೋಟಿಗಳ ವ್ಯವಹಾರವು ನಿಂತು ಹೋಗಿರುವ ಸಂಗತಿಗಳನ್ನು ಹೇಳಿದಾಗ ಹುಡುಗನಿಂದ ಒಂದು ಚಕಿತ ಎದುರಾಯಿತು. ಆ ಹುಡುಗನಿಂದ ಎದುರಾದ ಚಕಿತವಾದರೂ ಏನು ಅಂದ್ರೆ, ಎದುರಾಗಿರುವಂತಹ ಸಮಸ್ಯೆಗೆ ಮೂಲ ಕಾರಣವನ್ನ ತಿಳಿಸಿದ್ದು. ನಿಮ್ಮ ಪರಿಚಯಸ್ಥನೇ ಅದಕ್ಕೆ ಕಾರಣ ಅಂತ ಹೇಳಿದ್ದು. ಆತನಿಂದ ಕ್ಷುದ್ರ ಪ್ರಯೋಗ ಆಗಿದೆ ಅಂತ ಹೇಳಿದ್ದು. ಕ್ಷುದ್ರ ಪ್ರಯೋಗದಿಂದ ಅಂತಹ ಸಮಸ್ಯೆ ಎದುರಾಗಿದೆ ಎಂದು ಹೇಳಿದ ಆ ಹುಡುಗನಿಂದ ಮತ್ತೊಂದು ಚಕಿತ ಎದುರಾಯಿತು. ಆ ಚಕಿತವೇ ಎದುರಾಗಿದ್ದ ಸಮಸ್ಯೆಯನ್ನ ನಿವಾರಿಸಿಬಿಟ್ಟಿದ್ದು. ನಿಂತು ಹೋಗಿದ್ದ 250 ಕೋಟಿಗಳ ವ್ಯವಹಾರ ಮತ್ತೆ ಚಾಲನೆ ಪಡೆದಿತ್ತು. ಅಮೀನ್ ಸಾಬ್ರವರು ಆ ಹುಡುಗನಲ್ಲಿನ ಶಕ್ತಿಗೆ ಶರಣಾಗಿದ್ದು, ನನ್ನನ್ನ ಕಷ್ಟದಿಂದ ಪಾರು ಮಾಡಿದ ಮಹಾಗುರುಗಳು ನೀವೆಂದು ಹೇಳಲು ನಿಂತಿದ್ದು. ನಂದು ಸೂಸೈಡ್ ಕನ್ಕ್ಲೂಷನ್ ಕೊಟ್ಟೋಗಿದ್ದೆ. ನಾನು ಇನ್ನೇನು ಉಳಿದಿಲ್ಲ, ಇನ್ನಷ್ಟೇ ಮುಗೀತು ಅಂತಾನೆ ಎಲ್ಲ ಇದಾಟೋಗಿದ್ದೆ. ಆಮೇಲೆ ದೇವ್ರ ಇಚ್ಛೆ ಅದು ಎಲ್ಲಿಂದಾನು ಎಲ್ಲಿಗೋ ಕನೆಕ್ಟ್ ಆಗಿ, ಗುರುಗಳಿಗೆ ಕನೆಕ್ಟ್ ಆಗಿ ಅಲ್ಲಿಂದ ಇವಾಗೆಲ್ಲ ಸ್ಟೇಬಲ್ ಆಗಿದೆ. ನಂದು ಆಲ್ಮೋಸ್ಟ್ ಒಂದು 250 ಕೋಟಿ ಬಿಸ್ನೆಸ್ ಸ್ಟಕ್ ಆಗಿದೆ. ಯಾವ ಜಾಗದಲ್ಲಿ ಸ್ಟಕ್ ಆಗಿ ಅಲ್ಲಿಂದಾನೇ ಶುರು ಆಯ್ತೆಲ್ಲ. ಅಚ್ಚರಿಗಳನ್ನ ಎದುರಾಗಿಸುತ್ತಿರುವ ಆ ಹುಡುಗನಲ್ಲಿನ ಶಕ್ತಿಯಿಂದ ಇಲ್ಲಿಗಾಗಲೇ ಬಹಳಷ್ಟು ಜನರು ಉಳಿತನ ಕಂಡಿದ್ದಾರೆ, ಕಾಣುತ್ತಿದ್ದಾರೆ. ಬೆಂಗಳೂರಿನ ಅಮಿತಾ ಮತ್ತು ಇವರ ಇಡೀ ಕುಟುಂಬ ಇದೀಗ ಆ ಹುಡುಗನನ್ನ ನೆನೆಯುತ್ತಿದೆ, ಆತನಲ್ಲಿನ ಶಕ್ತಿಯನ್ನ ಕೊಂಡಾಡುತ್ತಿದೆ. ಅಸಲಿಗೆ ಅಮಿತಾರ ಕುಟುಂಬಕ್ಕೆ ಎದುರಾದ ವಿಚಿತ್ರವಾದರೂ ಏನು ಅನ್ನೋ ಪ್ರಶ್ನೆಗೆ ಸಿಗುವಂತಹ ಉತ್ತರವು ಎಲ್ಲರನ್ನೂ ಚಕಿತಗೊಳಿಸುತ್ತೆ. ಪತ್ನಿ ಅಮಿತಾ, ಪತಿ ರಘು ಹಾಗೂ 2 ಮಕ್ಕಳು ಸಂತಸದಿಂದ ಜೀವನ ಸಾಗಿಸುತ್ತಿದ್ದಂಥವರು. ಪತಿಯ ವ್ಯವಹಾರ ಬಹಳಷ್ಟು ಚೆನ್ನಾಗಿ ನಡೆಯುತ್ತಿತ್ತು. ಬೆಂಗಳೂರಿನ ಒಂದು ಪ್ರತಿಷ್ಠಿತ ಪ್ರದೇಶದಲ್ಲಿ ಸೈಟನ್ನು ಕೊಂಡು ಮನೆಯನ್ನ ಕಟ್ಟಲು ಮುಂದಾದ ನಂತರ ವಿಚಿತ್ರ ಎದುರಾಯಿತು. ಹಾಗೆ ಎದುರಾದ ವಿಚಿತ್ರವೇ ಪತಿಯ ವ್ಯವಹಾರದಲ್ಲಿ ಅಡೆತಡೆ ಎದುರಾಗಿದ್ದು. ಒಂದೊಂದು ರೂಪಾಯಿಗೂ ಪರದಾಡುವಂತಾಗಿದ್ದು. ಕೇರಳದ ತಮಿಳುನಾಡಿನ ನಾನಾ ತಂತ್ರಿಗಳು ನಿಮ್ಮ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಲಾಗಿದೆ ಅಂತ ಹೇಳಿ ಮನೆಯ ಬಳಿಗೆ ಬಂದು ನಾನಾ ಕ್ಷುದ್ರ ಪ್ರಯೋಗದ ವಸ್ತುಗಳನ್ನು ತೆಗೆದದ್ದು. ನಾನಾ ರಾಜ್ಯಗಳಿಂದ ಬಂದಂತಹ ತಂತ್ರಿಗಳು ಮನೆಯ ಮುಂದಿನ ಆವರಣದಲ್ಲಿ ನಾನಾ ರೀತಿಯ ಕ್ಷುದ್ರ ಪ್ರಯೋಗದ ವಸ್ತುಗಳನ್ನು ತೆಗೆದರೂ ಸಹ
ಸಮಸ್ಯೆ ನಿವಾರಣೆಯಾಗಲಿಲ್ಲ. ಇನ್ನು ಜೀವನ ಸಾಗಿಸಲು ಕಷ್ಟವಾದ ನಂತರ ಅಮಿತಾ ಹಾಗೂ ಇಡೀ ಕುಟುಂಬ ಆತ್ಮಹತ್ಯೆಗೆ ನಿರ್ಧಾರ ಮಾಡಿಬಿಟ್ಟಿದ್ದ. ಇಡೀ ಕುಟುಂಬ ಆತ್ಮಹತ್ಯೆಗೆ ನಿರ್ಧಾರ ಮಾಡಿದ ನಂತರ ಒಂದು ಚಕಿತ ಎದುರಾಯಿತು. ಆ ಚಕಿತವೇ ಆ ಹುಡುಗನಲ್ಲಿನ ಶಕ್ತಿಯ ಬಗ್ಗೆ ಮಾಹಿತಿ ಸಿಕ್ಕಿದ್ದು. ಇಡೀ ಕುಟುಂಬ ಅವರನ್ನ ಭೇಟಿ ಮಾಡಿದ್ದು. ಆನಂತರ ಆ ಹುಡುಗ ಇವರ ಮನೆಗೆ ಬಂದದ್ದು. ಇವರ ಮನೆಯಲ್ಲಿನ ಪೂಜಾ ಕೋಣೆಯಲ್ಲಿನ ಒಂದು ಫೋಟೋ ನೋಡಿ ನಿಮ್ಮ ಸಮಸ್ಯೆಗೆ ಆ ಫೋಟೋನೇ ಕಾರಣ ಅಂತ ಹೇಳಿ ಆ ಫೋಟೋವನ್ನ ಕೈಗೆ ತೆಗೆದುಕೊಂಡಿದ್ದು. ಫೋಟೋದೊಳಗೆ ಭಾನಾಮತಿಯ ವಸ್ತುಗಳು ಇದ್ದದ್ದು. ಆ ಸಮಯದಲ್ಲಿ ತೆಗೆದ ಫೋಟೋಗಳಿವು. ದೇವರ ಫೋಟೋದೊಳಗೆ ಭಾನಾಮತಿಯ ವಸ್ತುಗಳಿದ್ದವು. ಜೊತೆಗೆ ತಾಮ್ರದ ತಗಡಿನಲ್ಲಿ ಒಂದು ವಾಕ್ಯವನ್ನ ಬರೆಯಲಾಗಿತ್ತು. ಆ ವಾಕ್ಯವಾದ್ರೂ ಏನು ಅಂದ್ರೆ, ಭವತಿ ಭಿಕ್ಷಾಂದೇಹಿ ಅನ್ನುವುದು. ಅದ್ರ ಹಿಂದ್ಗಡೆನೆ ಒಂದು ಬಟ್ಟೆಲಿ ಕ್ಲೀನಾಗಿ ಎಲ್ಲ ಸ್ಟಿಚ್ ಮಾಡಿ ಇಟ್ಟಿದ್ರು. ಅದರಲ್ಲಿ ಓದಿದಾಗ ಭವತಿ ಭಿಕ್ಷಾಂದೇಹಿ ಅಂತಿತ್ತು ಸರ್. ಅವತ್ತೇ ಫಸ್ಟ್ ನಮ್ಮ ಮನೆಗೆ ಬಂದಿದ್ದು. ಅವತ್ತೇನೆ ನಮ್ಮ ಮನೇಲಿ ಚಕ್ರ ನೋಡಿಬಿಟ್ಟು ಇಲ್ಲಿದೆಯಮ್ಮ ಸಮಸ್ಯೆ. ನಾವು ದೇವ್ರ ಮನೇಲೆ ಇಟ್ಕೊಂಡು ಡೈಲಿ ನಮ್ಮ ಯಜಮಾನ್ರು, ನಾನೇನು ಅಷ್ಟು ಪೂಜೆ ಮಾಡಲ್ಲ ಸರ್, ನಮ್ಮ ಯಜಮಾನ್ರು ಡೈಲಿ ಕಡ್ಡಿ ಹಚ್ತಿದ್ರು. ಅದಕ್ಕೇನೆ ಅಸಲಿಗೆ ಆ ಫೋಟೋ ನಿಮಗೆ ಎಲ್ಲಿಂದ ಬಂತೆಂಬ ಪ್ರಶ್ನೆಗಳಿಗೆ ಅಮಿತಾ ಹಾಗೂ ರಘುರವರಿಂದ ಬಂದಂತಹ ಉತ್ತರ ಬಹಳಷ್ಟು ಪರಿಚಯ ಇರುವ ವ್ಯಕ್ತಿ ಕೊಟ್ಟಿದ್ದು. ನಿಮಗೆ ಒಳಿತಾಗುತ್ತೆಂದು ಕೊಟ್ಟಿದ್ದು. ಆ ವಿಸ್ಮಯಕಾರಿ ಹುಡುಗ ಮನೆಗೆ ಬಂದು ಫೋಟೋದ ರಹಸ್ಯವನ್ನ ಬಯಲು ಮಾಡಿ ಅದರಲ್ಲಿನ ಭಾನಾಮತಿ ವಸ್ತುಗಳನ್ನ ಸುಟ್ಟು ಹಾಕಿದ ನಂತರ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಎದುರಾಗಿದ್ದ ಸಮಸ್ಯೆಗಳು ವಿಸ್ಮಯಕಾರಿ ರೀತಿಯಲ್ಲಿ ಪರಿಹಾರವಾಗಿತ್ತು. ಇದೀಗ ಅಮಿತಾರವರು ರಾಜಕೀಯ ರಂಗದಲ್ಲಿ ಉನ್ನತ ಸ್ಥಾನಮಾನದ ನಿರೀಕ್ಷೆಯಲ್ಲಿ ಇರುವುದು. ನಾವಿವತ್ತಿನ್ನೂ ಬದುಕಿದ್ದೀವಿ ಅಂತಂದ್ರೆ ಆ ಶಕ್ತಿಯಿಂದಾನೆ ಸರ್. ಇಲ್ಲಾಂದ್ರೆ ನಾನು, ನನ್ನ ಯಜಮಾನ್ರು, ನನ್ನ ಮಕ್ಕಳು ಇಷ್ಟು ದಿವಸ ಇರೋಕ್ಕೆ ಚಾನ್ಸೇ ಇಲ್ಲ. ಇನ್ನು ಆ ಹುಡುಗನಿಗೆ ಅಂತಹ ಶಕ್ತಿ ಬಂದದ್ದಾದ್ರೂ ಹೇಗೆಂಬ ಪ್ರಶ್ನೆಗಳಿಗೆ ಉತ್ತರವಿದೆ. ಆ ಉತ್ತರದಲ್ಲಿ ವಿಚಿತ್ರವೂ ಅಡಗಿದೆ, ಭಯಾನಕತೆಯೂ ಅಡಗಿದೆ. ಅದು ಆ ಹುಡುಗ ಕಾಲೇಜಿಗೆ ಹೋಗಲು ನಿಂತ ಸಮಯ, ವಿಚಿತ್ರಗಳು ಎದುರಾಗಲು ನಿಂತ ಸಮಯ. ಇನ್ನು ಕಾಲೇಜಿಗೆ ಹೋಗಲು ನಿಂತ ನಂತರ ಪುಸ್ತಕ ತೆರೆಯುತ್ತಿದ್ದಂತೆ ಸೂರ್ಯನ ಕಿರಣಗಳು ಕಣ್ಣಿಗೆ ಕುಕ್ಕುವಂತಹ, ಅತೀವ ತಲೆನೋವಿನಿಂದ ನರಳುವಂತಹ ವಿಚಿತ್ರದಿಂದ ತನಗೆ ಕಂಡಿದ್ದನ್ನ ಹೇಳಲು ನಿಂತ ನಂತರ ಕೆಲವರು ಆಡಿಕೊಳ್ಳಲು ನಿಂತರು. ಓದಲಾಗದೆ ಏನೇನೋ ಮಾತನಾಡುತ್ತಿದ್ದಾನೆ. ಈತನನ್ನ ಪ್ರೇತಾತ್ಮ ಆವರಿಸಿದೆ. ದೇಹದೊಳಗಿನ ಪ್ರೇತಾತ್ಮ ಇವನಿಂದ ಏನೇನೋ ಹೇಳಿಸುತ್ತೆಂದು ಆಡಿಕೊಳ್ಳಲು ನಿಂತರು. ಕೆಲ ಸಂಬಂಧಿಕರು, ಕೆಲ ಸಹಪಾಠಿಗಳು ಈತನಿಗೆ ಪ್ರೇತಾತ್ಮ ಸಮಸ್ಯೆ ಇದೆ ಅಂತ ಹೇಳಲು ನಿಂತರು. ಕಾಲೇಜಿಗೆ ಹೋಗಲು ನಿಂತ ಆ ಹುಡುಗನಿಗೆ ಮನೆಯಲ್ಲಿ ಒಂದು ವಿಚಿತ್ರ ಎದುರಾಗಲು ನಿಂತಿತ್ತು. ಹಾಗೆ ಎದುರಾಗಲು ನಿಂತ ವಿಚಿತ್ರವೇ ಮನೆಯಲ್ಲಿ ವಿಚಿತ್ರ ಶಬ್ದವೊಂದು ಕೇಳಿಸಲು ಆರಂಭಿಸಿತ್ತು. ಆ ಹುಡುಗನಿಗೆ ಕೇಳಿಸುವ ಹೊಳಕಲ್ಲಿನ ರುಬ್ಬುವ ಕಲ್ಲಿನ ಶಬ್ದವು ಎಲ್ಲಿಂದ ಬರುತ್ತೆಂದು ಹಲವಾರು ದಿನಗಳ ಕಾಲ ಹುಡುಕಿದ್ರೂ ಪತ್ತೆಯಾಗಲಿಲ್ಲ. ಭಯ ಹಾಗೂ ಪ್ರಶ್ನೆಗಳೊಂದಿಗೆ ಜೀವನ ಸಾಗಿಸಲು ನಿಂತ ಹುಡುಗನಿಗೆ ಆ ಶಬ್ದ ಎಲ್ಲಿಂದ ಬಂತೆಂದು ತಿಳಿದು ಬಿಟ್ಟಿದ್ದು. ಆ ವಿಚಿತ್ರವನ್ನ ಕಣ್ಣಾರೆ ನೋಡುವಂತಾಯಿತು. ಅಡುಗೆ ಮನೆಯಲ್ಲಿನ ಅಟ್ಟಕ್ಕೆ ಹತ್ತಿ ನೋಡಿದಾಗ ಒಂದು ವಿಚಿತ್ರ ಎದುರಾಯಿತು, ಒಂದು ಭಯಾನಕತೆ ಎದುರಾಯಿತು. ಹಾಗೆ ಎದುರಾದ ಭಯಾನಕತೆಯೇ ಹೊಳಕಲ್ಲಿನ ರುಬ್ಬುವ ಕಲ್ಲು ಜೋರಾದ ಶಬ್ದದೊಂದಿಗೆ ತನ್ನಷ್ಟಕ್ಕೆ ತಾನೇ ತಿರುಗುತ್ತಿದ್ದದ್ದು. ತನ್ನಷ್ಟಕ್ಕೆ ತಾನೇ ತಿರುಗುತ್ತಿದ್ದ ಹೊಳಕಲ್ಲನ್ನ ಭಯದೊಂದಿಗೆ ಕೆಳಗೆ ಇಳಿಸಿದ ನಂತರ ಮತ್ತೊಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಹೊಳಕಲ್ಲಲ್ಲಿ ಒಂದು ರೂಪವು ಕಾಣಿಸಲು ಆರಂಭಿಸಿತು. ಹೊಳಕಲ್ಲಲ್ಲಿ ಆ ಒಂದು ರೂಪವು ಕಾಣಿಸಿದ ಕೂಡಲೇ ಹುಡುಗನ ಇಡೀ ದೇಹ ನಡುಗಿ ಹೋಯಿತು. ಇಡೀ ದೇಹ ವಿದ್ಯುತ್ ಶಕ್ತಿ ಹರಿದಂತಹ ಅನುಭವ. ಮೆದುಳಿನಲ್ಲಿ ಏನೋ ಒಂದು ಶಕ್ತಿಯು ಹರಿದಂತಹ ಅನುಭವ. ಈತನ ಹೆಸರು ಚರಣ್ ಅಂತ. ಬಿಕಾಂ ಮುಗಿಸಿದ ನಂತರ ಕುಟುಂಬದ ಜವಾಬ್ದಾರಿ ಈತನ ಮೇಲೆ ಬಿದ್ದ ನಂತರ ಓರ್ವರ ಸಲಹೆಯಂತೆ ಆ ಹುಡುಗನ ಬಳಿಗೆ ಹೋದ ನಂತರ ಒಂದು ಚಕಿತ ಎದುರಾಯಿತು.
ಈತನಿಗೆ ಎದುರಾದ ಚಕಿತವಾದರೂ ಏನು ಅಂದ್ರೆ ಆ ಹುಡುಗನಿಂದ ಜೀವನದ ಒಂದು ರಹಸ್ಯ ಬಯಲಾಗಿದ್ದು. ಆತ ನೀಡಿದ ಒಂದು ಸಲಹೆಯನ್ನ ಪಾಲಿಸಲು ನಿಂತದ್ದು. ಆನಂತರ ಒಂದು ವಿದೇಶಿ ಕಂಪನಿಯಲ್ಲಿ ಕೆಲಸ ಸಿಕ್ಕಿದ್ದು. ಆನಂತರ ಉನ್ನತ ಸ್ಥಾನಕ್ಕೆ ಏರಿದ್ದು. ತನ್ನ 26ನೇ ವಯಸ್ಸಿಗೆ ಮನೆಯನ್ನ ಕಟ್ಟಿದ್ದು. ತಾಯಿಯನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಿರುವುದು. ಸೊ ಗುರುಗಳು ನಂಗೆ 26 ಇಯರ್ಸಲ್ಲಿ ನನ್ನ ಲೈಫ್ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂತ ಹೇಳಿದರು. ಲೀಡರ್ಶಿಪ್ ಕ್ವಾಲಿಟೀಸ್ ಬಿಲ್ಡ್ ಆಯಿತು. ಸೊ ಅಲ್ಲಿಂದ ಪ್ರೊಸೀಡ್ ಆಗಿ ಬಂದಿರೋದು ಇವತ್ತು ಒಂದು ಮನೆ ಮಾಡಿಕೊಂಡು ಒಂದು ಜೀವನದಲ್ಲಿ ಆರಾಮಾಗಿದ್ದೀನಿ. ಕಾಲೇಜಿಗೆ ಹೋಗುತ್ತಿದ್ದ ಆ ಹುಡುಗನಿಗೆ ಮನೆಯಲ್ಲಿನ ಹೊಳಕಲ್ಲಿನಲ್ಲಿ ಒಂದು ರೂಪವು ಕಾಣಿಸಿಕೊಂಡ ನಂತರ ಜ್ಞಾನವೇ ಬದಲಾಗಿ ಹೋಯಿತು. ಆ ಹುಡುಗ ಮಾರನೇ ದಿನವೇ ಕಾಣದಂತಾಗಿ ಹೋದ. ಹೊಳಕಲ್ಲಿನಲ್ಲಿ ಆ ಒಂದು ಸ್ವರೂಪವು ಕಾಣಿಸಿಕೊಂಡ ನಂತರ ಆ ಹುಡುಗ ಮನೆಯನ್ನ ಬಿಟ್ಟು ಹೋಗಿದ್ದಾದ್ರೂ ಎಲ್ಲಿಗೆ? ಇದೀಗ ಅಲ್ಲಿ ಎದುರಾಗುತ್ತಿರುವ ಚಿಕಿತಗಳೇನು ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಆ ಹುಡುಗ ಮನೆಯನ್ನ ಬಿಟ್ಟು ಏಕಾಏಕಿ ಹೋಗಿದ್ದಾದ್ರೂ ಎಲ್ಲಿಗೆ? ಇದೀಗ ಅಲ್ಲಿ ಎದುರಾಗುತ್ತಿರುವ ಚಕಿತವೇನು? ಅಂದು ನಾನಾ ಸಂಕಷ್ಟಗಳಿಗೆ ಗುರಿಯಾಗಿ ಒಂದೊಂದು ರೂಪಾಯಿಗೂ ಪರದಾಡಲು ನಿಂತ ಅಮಿತಾ ಹಾಗೂ ಇಡೀ ಕುಟುಂಬ ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿದಾಗ ಆ ಹುಡುಗನ ಬಗ್ಗೆ ಇವರಿಗೆ ಮಾಹಿತಿ ಸಿಕ್ಕಿದ್ದಾದ್ರೂ ಹೇಗೆ ಎಂಬ ನಾನಾ ಪ್ರಶ್ನೆಗಳಿಗೆ ಉತ್ತರ ಹೀಗೂ ಉಂಟೆ. ಈಗ ಉಂಟೆ ಇದರಲ್ಲೇ ನೋಡಿದ್ದು. ಇನ್ನು ಒಂದು ತಿಂಗಳು ಲೇಟಾಗಿ ನನ್ನ ಗುರುಗಳು ಸಿಕ್ಕಿದ್ರು ನಾವು ಇರ್ತಿರ್ಲಿಲ್ಲ. ಅದಂತೂ ಫಿಕ್ಸ್ ಸರ್. ಇನ್ನು 250 ಕೋಟಿಗಳ ವ್ಯವಹಾರವು ಅಡಕತ್ತರಿಯಲ್ಲಿ ಸಿಲುಕಿಕೊಂಡು ಆತ್ಮಹತ್ಯೆಯೊಂದೇ ಪರಿಹಾರವೆಂಬ ಸ್ಥಿತಿಗೆ ಬಂದ ಅಮೀನ್ ಸಾಬ್ರವರು TV9 ಹೀಗೂ ಉಂಟೆ ಕಾರ್ಯಕ್ರಮವನ್ನು ನೋಡಿ ಅಲ್ಲಿಗೆ ಹೋಗಿ ಬಂದ ನಂತರ ಅವರಿಂದ ಸಮಸ್ಯೆ ಪರಿಹಾರವಾದ ನಂತರ ಇಂದು ನೆಮ್ಮದಿಯಾಗಿ ಜೀವನ ಸಾಗಿಸುತ್ತಿದ್ದಾರೆ. ಹೊಳಕಲ್ಲಿನಲ್ಲಿ ಒಂದು ರೂಪವು ಕಾಣಿಸಿಕೊಂಡ ನಂತರ ದೇಹದಲ್ಲಿ ವಿದ್ಯುತ್ ಹರಿದಂತಹ ಅನುಭವ ಆದ ನಂತರ ಆ ಹುಡುಗ ಮನೆಯನ್ನು ಬಿಟ್ಟ. ತನಗರಿವಿಲ್ಲದಂತೆ ಯಡಿಯೂರಿನ ಬಳಿ ಇರುವ ತಟ್ಟೆಕೆರೆಯಲ್ಲಿ ವಾಸವಾಗಿರುವ ಸಿದ್ದಪ್ಪಾಜಿ ಅವಧೂತರ ಮುಂದೆ ಹೋಗಿ ನಿಂತ. ಸಿದ್ದಪ್ಪಾಜಿ ಅವಧೂತರ ಮುಂದೆ ಹೋಗಿ ಆ ಹುಡುಗ ನಿಂತಾಗ ಆ ಅವಧೂತರು ಒಂದು ಮಾತನ್ನ ಹೇಳಿದ್ರು. ಆ ಮಾತೆ, ವಿದ್ಯೆ ಕಲಿಬೇಕಾ ನೀನು? ವಿದ್ಯೆ ಹೋಗಾಚೆ ಅಂತ ರೇಗಿದ್ದ. ಹಾಗೆ ಹೇಳಿದ ಸಿದ್ದಪ್ಪಾಜಿಯವರು ಹುಡುಗನ ತಲೆಗೆ 3 ಬಾರಿ ಹೊಡೆದು ಮುಂದೆ ತೋರಿಸುತ್ತೇನೆ, ನೀನು ನಡಿ ಅಂತ ಹೇಳಿದ್ರು. ಇನ್ನು ಆ ಹುಡುಗನಿಗೆ ಮತ್ತೊಂದು ಚಕಿತ ಎದುರಾಗಲು ಆರಂಭಿಸಿತು. ಆ ಚಕಿತವೇ ಮತ್ತೆ ಮತ್ತೆ ಆ ತಾಣವು ಕನಸಲ್ಲಿ ಬರಲು ಆರಂಭಿಸಿದ್ದು. ಅಲ್ಲಿಗೆ ಹೋಗೆಂದು ಸುಪ್ತ ಮನಸ್ಸು ಸೂಚನೆ ನೀಡಲು ಆರಂಭಿಸಿತು. ಆ ಹುಡುಗ ಅಲ್ಲಿಗೆ ಹೋಗಿದ್ದ. ಹಾಗೆ ಆ ಹುಡುಗ ಹೋಗಿದ್ದಾದ್ರೂ ಎಲ್ಲಿಗೆ ಅಂದ್ರೆ ಸಿದ್ಧರ ತಾಣವಾದ ತಮಿಳುನಾಡಿನ ತಿರುವಣ್ಣಾಮಲೈಗೆ. ಹಲವಾರು ದಿನಗಳ ಕಾಲ, ಹಲವಾರು ತಿಂಗಳುಗಳ ಕಾಲ ತಿರುವಣ್ಣಾಮಲೆಯಲ್ಲಿ ನಾನಾ ಸಿದ್ಧರುಗಳ ಹಿಂದೆ ಓಡಾಡುತ್ತಾ ಅವರ ಸೇವೆಯನ್ನ ಮಾಡಲು ನಿಂತ ಹುಡುಗನಿಗೆ ಓರ್ವ ಗುರುವಿನ ಕೃಪೆಯಾಯಿತು. ಹುಡುಗನ ಮನದಾಳದ ಇಚ್ಛೆಯನ್ನ, ಸಂಕಲ್ಪವನ್ನ ಅರಿತ ಆ ಗುರುಗಳು ಒಂದು ಉಡುಗೊರೆಯನ್ನ ಕೊಟ್ಟರು. ಹಾಗೆ ಕೊಟ್ಟ ಉಡುಗೊರೆಯೇ ಒಂದು ಶಕ್ತಿಶಾಲಿ ಸ್ವರೂಪವನ್ನ ಹುಡುಗನ ಮನೆಗೆ ಕಳುಹಿಸಿಕೊಟ್ಟಿದ್ದು. ಆನಂತರ ಆ ಶಕ್ತಿಯಿಂದ ಚಕಿತಗಳು ನಡೆಯಲು ಆರಂಭಿಸಿದ್ದು. ಇನ್ನು ಚಕಿತಗಳನ್ನು ಎದುರಾಗಿಸುತ್ತಿರುವ ಆ ಶಕ್ತಿಯಾದರೂ ಯಾವುದು ಅಂದ್ರೆ ತಾಯಿ ಚಾಮುಂಡೇಶ್ವರಿ. ಇನ್ನು ಹೊಳಕಲ್ಲಿನಲ್ಲಿ ಕಾಣಿಸಿಕೊಂಡ ಆ ಒಂದು ರೂಪವಾದರೂ ಯಾವುದು ಅಂದ್ರೆ ವೀರ ಹನುಮರು.
ಎಲ್ಲ ಚಕಿತಗಳಿಗೂ ಕಾರಣವಾಗಿರುವ ಈ ಎರಡು ಶಕ್ತಿಗಳ ಕೃಪೆಯಿಂದ ಜೀವನದಲ್ಲಿ ನಾನಾ ರೀತಿಯ ಅಚ್ಚರಿಗಳನ್ನು ಕಂಡು ಆ ಎರಡು ಶಕ್ತಿಗಳ ಸೇವೆಗೆ ನಿಂತಿರುವ ಆ ಹುಡುಗನಾದರೂ ಯಾರು ಅಂದರೆ ಮನೀಶ್ ಸ್ವಾಮಿಗಳು. ಶ್ರೀ ಚಾಮುಂಡೇಶ್ವರಿ ಪೀಠ. ಇದರ ಪೀಠಾಧೀಶರು ಶ್ರೀ 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 ಮನೀಶ್ ಗುರೂಜಿಯವರು, ಪರಮ ಪೂಜ್ಯ ಮನೀಶ್ ಗುರೂಜಿಯವರು. ಇವರು ಇದನ್ನ ಸ್ಥಾಪನೆ ಮಾಡಿದ್ದು ಲೋಕ ಕಲ್ಯಾಣಕ್ಕಾಗಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಸ್ಥಾಪನೆ ಮಾಡಿದ್ದಾರೆ. ತಾಯಿ ಅಲಂಕಾರ ನೋಡೋಕೆ ಎರಡು ಕಣ್ಣು ಸಾಲದು. ನಾನಂತೂ ಒಂದು ಫೋಟೋ ಇಸ್ಕೊಂಡು ದಿನ ಜೋಬಲ್ಲಿ ಇಟ್ಟಿರ್ತೀನಿ, ಜೇಬಲ್ಲಿ. ಇಲ್ಲಿ ವಿಶೇಷ ಏನಂದ್ರೆ ಅಕ್ಷತೆ ಕಾಳು ಕೊಡ್ತಾರೆ, ಅಕ್ಷತೆ ಕಾಳು ಪೂಜೆ ಮಾಡಿ ಕೊಡ್ತಾರೆ. ಅದನ್ನ ಒಂದು ಡಬ್ಬದಲ್ಲಿ ಹಾಕೊಂಡು ಬಂದು ನಾವು ಎಲ್ಲಿ ಹೊರಗಡೆ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಏನಾದ್ರು ಆಗ್ಬೇಕಂದ್ರೆ ಅದು ಅಕ್ಷತೆ ಕಾಳನ್ನ ಹಾಕ್ಬಿಟ್ಟು ಹೋದ್ರೆ ಒಳ್ಳೇದಾಗುತ್ತೆ ಅಂತ ಒಂದು ನಂಬಿಕೆ ನನಗಾಗಿದೆ. ನಾನು ಹೋಗ್ತಾ ಇರ್ತೀನಿ ದೇವ್ರ ನೋಡೋಕ್ಕೆ, ಪ್ರತಿ ಅಮಾವಾಸ್ಯೆ ಹೋಗ್ತೀನಿ. ಯುವರಾಜ್ ಕುಮಾರ್ ಬಂದಿದ್ರು, ಫಿಲಮ್ ಶೂಟಿಂಗ್ ಮುಂಚೆ ಬಂದಿದ್ರು. ಅವರು ಸ್ಟಾರ್ಟ್ ಆಗಿ ಮುಂಚೆ ಬಂದು ಅಮ್ಮನವ್ರ ಆಶೀರ್ವಾದ ತೊಗೊಂಡು ಇನ್ನು ಮುಂದೆ ಇಡುವಂಥ ಹೆಜ್ಜೆ ಎಲ್ಲವೂ ಚೆನ್ನಾಗಿ ಆಗಬೇಕು, ಹೊಸ ಜೀವನಕ್ಕೆ ಹೆಜ್ಜೆ ಇಡ್ತಾ ಇದ್ದೀವಿ, ಅದರಿಂದ ನಮಗೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಅವ್ರ ತಾಯಿ ಅವರು ಎಲ್ಲ ಕುಟುಂಬ ಸಮೇತ ಬಂದಿದೆ. ಚಾಮುಂಡೇಶ್ವರಿ ತಾಯಿಯ ಈ ಶಕ್ತಿಪೀಠವು ಇರೋದಾದರೂ ಎಲ್ಲಿ ಅಂದರೆ ಈ ಶಕ್ತಿ ತಾಣವು ಇರೋದು ಬೆಂಗಳೂರಿನ ರಾಜಾಜಿ ನಗರಕ್ಕೆ ಹೊಂದಿಕೊಂಡಿರುವ ಶಂಕರ ಮಠದ ಬಳಿಯಲ್ಲಿರುವ ಕುರುಬರಹಳ್ಳಿಯಲ್ಲಿ ಕೆಬಿ ಕಚೇರಿಯ ಹಿಂಭಾಗದಲ್ಲಿ 13ನೇ ಮುಖ್ಯ ರಸ್ತೆಯಲ್ಲಿ. ಕುರುಬರಹಳ್ಳಿ ವೃತ್ತದಲ್ಲಿರುವ ಡಾಕ್ಟರ್ ರಾಜ್ಕುಮಾರ್ ರವರ ಹಳೆ ಪ್ರತಿಮೆಯ ಮುಂದೆ ಹಾದು ಹೋದರೆ ಎಡದಲ್ಲಿ ನಮಗೆ ಕಾಣಿಸುತ್ತೆ ಅಪೋಲೋ ಫಾರ್ಮಸಿ. ಅಲ್ಲಿ ಎಡತಿರುವನ್ನ ತೆಗೆದುಕೊಂಡು ಹೋದಾಗ ಸಿಗುವಂತಹ ಕೊನೆಯ ಮನೆಯೇ ಮಾತೆ ಚಾಮುಂಡೇಶ್ವರಿಯ ಶಕ್ತಿಪೀಠ. ಇಲ್ಲಿ ಎಂತಹ ಚಕಿತವು ಬೇಕಾದ್ರೂ ಎದುರಾಗಬಹುದೆಂಬ ಮಾತಿಗೆ ಕಾಲೇಜಿಗೆ ಹೋಗಲು ನಿಂತ ಮನೀಶ್ ಸ್ವಾಮಿಗಳ ಜೀವನದಲ್ಲಿ ಎದುರಾದ ಅಚ್ಚರಿಗಳೇ ಸಾಕ್ಷಿ. ಎರಡು ಶಕ್ತಿಗಳಿಂದ ಇದೀಗ ನಡೆಯುತ್ತಿರುವ ಪವಾಡಗಳೇ ಸಾಕ್ಷಿ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.